ವಾರ್ತೆಗಳ ವಿವರ. ಇತಿಹಾಸ ಮತ್ತು ಪುರಾಣ ಪ್ರಸಿದ್ಧವಾದ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವವು ಫೆಬ್ರವರಿ 24ರಿಂದ 28ರವರೆಗೆ 5 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಕೋಟೆ ಶ್ರೀ ಮಾರಿಕಾಂಬಾ ಸೇವಾ ಸಮಿತಿಯ ಅಧ್ಯಕ್ಷ ಎಸ್.ಕೆ. ಮರಿಯಪ್ಪ ತಿಳಿಸಿದರು. ಇಂದು ದೇವಸ್ಥಾನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿವಮೊಗ್ಗದಲ್ಲಿ ಕೋಟೆ ಮಾರಿಕಾಂಬಾ ದೇವಸ್ಥಾನವು ತುಂಬಾ ಪ್ರಸಿದ್ಧಿಯನ್ನ ಪಡೆದಿದೆ. ಕೋಟೆ ಮಾರಿಕಾಂಬಾ ದೇವಸ್ಥಾನವು ಇತಿಹಾಸ ಪ್ರಸಿದ್ಧವಾಗಿದೆ. ಕೆಳದಿ ಶಿವಪ್ಪನಾಯಕ ಅರಸರ ಕಾಲದಿಂದಲೂ ಈ ಹಬ್ಬ ಇಂದಿನವರೆಗೂ ಪ್ರತಿ 2 ವರ್ಷಕ್ಕೊಮ್ಮೆ ಅತ್ಯಂತ ಸಡಗರ ಸಂಭ್ರಮದಿಂದ ಭಾವೈಕ್ಯತೆಯಿಂದ ಎಲ್ಲಾ ಸಮಾಜದ ಸಹಕಾರದೊಂದಿಗೆ ಆಚರಿಸುತ್ತಾ ಬಂದಿದ್ದು ರಾಜ್ಯದಲ್ಲಿಯೇ ಅತ್ಯಂತ ಹೆಸರುವಾಸಿಯಾಗಿದೆ ಎಂದರು. ಇನ್ನು ಈ ಹಬ್ಬವು ಫೆಬ್ರವರಿ 24ರಿಂದ ಆರಂಭಗೊಳ್ಳುತ್ತದೆ. ಅಂದು ಮಂಗಳವಾರ ಬೆಳಗ್ಗೆ 5 ಗಂಟೆಗೆ ಸಮಿತಿಯಿಂದ ಮಂಗಳವಾದ್ಯದೊಂದಿಗೆ ಬಿಬಿ ರಸ್ತೆಯಲ್ಲಿನ ಬ್ರಾಹ್ಮಣ ಸಮಾಜದ ನಾಡಿಗರ ಕುಟುಂಬವನ್ನ ಪೂಜೆಗೆ ಆಹ್ವಾನಿಸಲಾಗುತ್ತದೆ. ಆ ಸಮಾಜದ ಮುತ್ತೈದೆಯರು ಮಂಗಳ ದ್ರವ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ಬಾಸಿಂಗದೊಡನೆ ಗಾಂಧಿ ಬಜಾರ್ನ ತವರು ಮನೆಯಲ್ಲಿರುವ ಶ್ರೀ ಮಾರಿಕಾಂಬೆಗೆ ಉಡಿ ತುಂಬಿ ಪೂಜೆ ಸಲ್ಲಿಸುತ್ತಾರೆ. ಇದೇ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದವರು ವಿಸರ್ಜನಾ ಮೂರ್ತಿಗೆ ಮಾಂಗಲ್ಯ ಧಾರಣೆ ಮಾಡಿ ಸಾರ್ವಜನಿಕವಾಗಿ ಪೂಜೆಯನ್ನ ಆರಂಭಿಸುತ್ತಾರೆ. ಮಂಗಳವಾರ ರಾತ್ರಿ 9 ಗಂಟೆವರೆಗೂ ಲಕ್ಷಾಂತರ ಮುತ್ತೈದೆಯರು ಶ್ರೀ ಮಾರಿಕಾಂಬೆಗೆ ಮಡಲಕ್ಕಿ ನೀಡಿ ಉಡಿ ತುಂಬಿ ಪೂಜೆ ಸಲ್ಲಿಸುತ್ತಾರೆ. ನಂತರ ಮಾರಿಕಾಂಬೆಯನ್ನ ರಥದಲ್ಲಿ ಮೆರವಣಿಗೆ ಮಾಡಿ ಉಪ್ಪಾರ ಸಮಾಜದವರು ಗದ್ದಿಗೆ ತರ್ತಾರೆ. ಇದರ ಮಧ್ಯೆ ಗಂಗಾ ಪರಮೇಶ್ವರ ದೇವಸ್ಥಾನದ ಗಂಗಾಮತ ಸಮಾಜದವರು ಗಂಗೆ ಪೂಜೆಯೊಂದಿಗೆ ಅಮ್ಮನವರನ್ನ ಮಂಗಳವಾದ್ಯದೊಂದಿಗೆ ಎದುರುಗೊಂಡು ಪೂಜೆ ಸಲ್ಲಿಸುತ್ತಾರೆ ಅಂತ ತಿಳಿಸಿದ್ರು.
ಈ ಬಾರಿಯ ಫೆಬ್ರವರಿ 24ರಿಂದ 28ರವರೆಗೆ ನಡೆಯುವಂತ ಮಾರಿ ಜಾತ್ರೆಗೆ ಸಮಿತಿ ವತಿಯಿಂದ ಇವತ್ತು ಸಾರ ಹಾಕ್ತಾ ಇದ್ದೇವೆ. ನಗರದಾದ್ಯಂತ ಎಲ್ಲ ಭಕ್ತರು ಬೆಳಗ್ಗೆ ಇಲ್ಲಿಂದ ಹೋದ್ರೆ ರಾತ್ರಿ ಒಳಗೆ ಮನೆಗೆ ಬರಬೇಕು ಅನ್ನೋದು ಒಂದು ಸಂಪ್ರದಾಯ. ಅದೇ ರೀತಿ ಸಮಿತಿ ಎಲ್ಲರೂ ಸೇರಿ ಮಾರಿಕಾಂಬಾ ಸನ್ನಿಧಿಯಲ್ಲಿ ಸಾರ ಹಾಕ್ತಾ ಇದೀವಿ. ಗ್ರಾಮೀಣ ಭಾಗದಲ್ಲಿ ಇದಕ್ಕೆ ಅಂಕೆ ಅಂತಾರೆ. ಹಾಗಾಗಿ ನಾವು ಈಗ ಸಾರ ಹಾಕ್ತಾ ಇದ್ದೀವಿ. ಫೆಬ್ರವರಿ 28ನೇ ತಾರೀಕು ಶನಿವಾರದವರೆಗೆ ಈ 5 ದಿವಸಗಳ ಕಾಲ ಕೋಟೆ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಯು ಬಹು ವಿಜೃಂಭಣೆಯಿಂದ ನಡೆಯಲಿದೆ. ಭಕ್ತಾದಿಗಳು ಅತಿ ಹೆಚ್ಚಿನ ಮಾರಿಕಾಂಬಾ ದೇವಿ ಜಾತ್ರೆಗೆ ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಸಮಿತಿಯ ವತಿಯಿಂದ ಆಗ್ತಾ ಇದ್ರು. ಆದರೆ ಈಗ ನಾವು ಒಂದು ವಾರಕ್ಕೆ ಮಾಡಿದ್ದೀವಿ. ಶುಭ ಕಾರ್ಯಗಳನ್ನ ನಾವು ಸಾರ ಹಾಕಿದ್ಮೇಲೆ ಯಾವುದೇ ಶುಭ ಕಾರ್ಯಗಳನ್ನ ನಮ್ಮ ಶಿವಮೊಗ್ಗ ನಗರದಲ್ಲಿ ಮಾಡಂಗಿಲ್ಲ. ಆಮೇಲೆ ಶುಭ ಕಾರ್ಯಗಳಿಗೆ ಹೋಗೋದು ಮಾತುಕತೆ ಮಾಡೋದು ಅದು ಯಾವುದೂ ಮಾಡಂಗಿಲ್ಲ. ಇವತ್ತಿನಿಂದ ಅವ್ರು ಯಾವುದೇ ಶುಭ ಕಾರ್ಯ ಮಾಡೋದಾದ್ರೂ ಈ ಒಂದು ವಾರ ಯಾವುದೇ ಶುಭ ಕಾರ್ಯ ಮಾಡಂಗಿಲ್ಲ. ಹಾಗಾಗಿ ಸಾರ ಹಾಕೋ ಪದ್ಧತಿ ಏನು ಅಂದರೆ ಒಳ್ಳೆಯದಾಗತ್ತೆ. ಸಾರ ಹಾಕೋದ್ರಿಂದ ನಮ್ಮ ಇಡೀ ಬೌಂಡ್ರಿಗೆ ಯಾವುದೇ ಒಂದು ಇದಿಲ್ಲದೇನೆ ನಮ್ಮ ಊರು ಸುಭದ್ರವಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಸಾರ ಹಾಕಿ ಅದನ್ನು ಅಮ್ಮನ್ನ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಬಿಟ್ಟ ಮೇಲೆ ನಾವು ಇಲ್ಲಿಗೆ ಈ ಸಾರ ಹಾಕಿದ್ದು ಇದ್ರದ್ದು ಅಲ್ಲಿಗೆ ಅಮ್ಮನ್ನ ಬಿಟ್ಟ ಮೇಲೆ ಅದು ನಡೆಯುವಂಥದ್ದು. ಸಾರ ಹಾಕಿದ್ಮೇಲೆ ನಾವು ಯಾವುದೇ ಶುಭ ಸಮಾರಂಭಗಳನ್ನ ಮಾಡೋಂಗಿಲ್ಲ. ಹಾಗಾಗಿ ಈ ಸಾರನ್ನು ಹಾಕುವಂಥದ್ದು ಹಿಂದಿನಿಂದ ಬಂದಿರುವಂಥ ಪದ್ಧತಿ. ಆ ಪದ್ಧತಿನ ಇನ್ನೂ ಅನುಸರಿಸ್ಕೊಂಡು ನಾವು ಶಿವಮೊಗ್ಗ ನಗರದ ಬರ್ತಾಯಿದ್ವಿ. ಥ್ಯಾಂಕ್ ಯು. ಜಾತ್ರೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಧ್ಯಕ್ಷರು ವಿವರಣೆ ಕೊಟ್ಟಿದ್ದಾರೆ. ಈ ಬಾರಿ ವಿಶೇಷವಾಗಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಶಿವಮೊಗ್ಗ ನಗರದಲ್ಲಿ ಈ 5 ದಿನಗಳ ಕಾಲ ಸೇರೋ ಸಾಧ್ಯತೆ ಇದೆ. ಈ ಮಾರಿ ಜಾತ್ರೆ ಅಂದರೆ ಒಂದು ರೀತಿ ತವರು ಮನೆ ಹಬ್ಬ ಇದ್ದಂಗೆ. ಶಿವಮೊಗ್ಗ ನಗರದಲ್ಲಿರೋ ವಾಸವಾಗಿರುವಂಥ ಎಲ್ಲ ಹೆಣ್ಮಕ್ಳುಗಳು ಸಹ 2 ವರ್ಷಕ್ಕೊಮ್ಮೆ ಈ ಜಾತ್ರೆಗೆ ತವರು ಮನೆಗೆ ಬಂದೇ ಬರ್ತಾರೆ. ಅವರು ಅಮೇರಿಕಾ ಇರಲಿ, ಇಂಗ್ಲೆಂಡ್ ಇರಲಿ, ನ್ಯೂಯಾರ್ಕ್ ಇರಲಿ, ಅಥವಾ ಆಸ್ಟ್ರೇಲಿಯಾ ಯಾವುದೇ ವಿದೇಶದಲ್ಲಿರಲಿ ಅಥವಾ ಯಾವುದೇ ರಾಜ್ಯದಲ್ಲಿರಲಿ, ಈ ಜಾತ್ರೆನ ಬೇರೆ ಎಲ್ಲ ಹಬ್ಬಗಳನ್ನು ಮಿಸ್ ಮಾಡ್ಕೊಬೋದು. ಮಾರಿ ಜಾತ್ರೆಯನ್ನು ಹೆಣ್ಮಕ್ಳು ತಪ್ಪಿಸ್ಕೊಳ್ಳಲ್ಲ. ಯಾಕೆ ಅಂದರೆ ಮಾರಿಗೆ ಉಡಿ ತುಂಬಿಸ್ಬೇಕು ಅಂತ ಹೇಳಿ ಅವರು ಸಂಕಲ್ಪ ಮಾಡಿರ್ತಾರೆ. ಹಾಗಾಗಿ ಮಾರಿ ಜಾತ್ರೆಗೆ ಎಲ್ಲ ಇಲ್ಲಿನ ಮದುವೆಯಾಗಿ ಹೋದಂಥ ಎಲ್ಲ ಹೆಣ್ಮಕ್ಳು ತವರು ಮನೆಗೆ ಬಂದು ಪೂಜೆ ಸಲ್ಲಿಸ್ತಾರೆ. ಹಾಗಾಗಿ ಗಾಂಧಿ ಬಜಾರ್ ಇರ್ಬೋದು, ಗದ್ಗೆ ಇರ್ಬೋದು, ಈ 5 ದಿನಗಳ ಕಾಲ ಅತ್ಯಂತ ಸಂಪ್ರದಾಯ ಶಾಸ್ತ್ರಬದ್ಧವಾಗಿ ಪೂಜೆ ವಿಧಿವಿಧಾನಗಳು ನಡೆಯುತ್ತೆ. ವಿಶೇಷವಾಗಿ ನಾವು ಈಗ ಮತ್ತೆ ಕಳೆದ
15 ದಿನದಿಂದ ಎಲ್ಲ ಸಿದ್ಧತೆಗಳು ನಡೆದರೂ ಸಹ ಈಗ ನಿರಂತರವಾಗಿ ಸಮಿತಿ ವತಿಯಿಂದ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಜನರು ಯಾವ್ಯಾವ ಕಡೆಯಿಂದ ಬರಬೇಕು ಅನ್ನೋದನ್ನು ಇರ್ಬೋದು, ನೀವು ಈಗಾಗಲೇ ಕೇಳಿದಂತೆ ವಿಕಲಚೇತನರು ಹಿರಿಯರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅನ್ನೋದು, ಈ ಥರದ್ದು ಎಲ್ಲ ಆಲೋಚನೆಗಳನ್ನು ಸಮಿತಿ ಮಾಡಿದೆ. ಇನ್ನು ಇವತ್ತಿಗೆ ಕರೆಕ್ಟಾಗಿ ಒಂದು ವಾರ ಇದೆ. ಇನ್ನೊಂದು ವಾರದಲ್ಲಿ ನಾವು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು, ಎಲ್ಲೆಲ್ಲಿ ಫೋಕಸ್ ಲೈಟನ್ನು ಅಳವಡಿಸಬೇಕು ಯಾವುದೇ ಅನಾಹುತಗಳಾಗದೇ ಇದ್ದಂಗೆ, ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ, ಹಾಗೆ ಶೌಚಾಲಯ. ಯಾಕೆಂದರೆ ಇಲ್ಲಿ ಇಷ್ಟು ಲಕ್ಷ ಜನ ಸೇರ್ಬೇಕಾದ್ರೆ ನಗರಸಭೆ ಈಗಾಗಲೇ 3-4 ಬಾರಿ ಮೀಟಿಂಗ್ ಮಾಡಿದೆ. ಶೌಚಾಲಯಗಳ ವ್ಯವಸ್ಥೆ, ಎಲ್ಲೆಲ್ಲಿ ಶೌಚಾಲಯಗಳನ್ನು ಬಳಸ್ಕೊಬೇಕು, ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡಬೇಕು, ಈ ಥರದ್ದು ಎಲ್ಲವನ್ನು ನಾವು ಸಮಿತಿ ಈಗಾಗಲೇ ಮಾಡಿದ್ದೀವಿ. ವಿಶೇಷವಾಗಿ ನಾವು ಜಾತ್ರೆ ಒಳಗೇ ಅಮ್ಮನಿಗೆ ಮುಖ ಕವಚ ಬಂಗಾರದ ಹಾಕಬೇಕು ಅಂತೇಳಿ ಯೋಚನೆ ಮಾಡಿದ್ವಿ. ಆದರೆ ಅದು ತುಂಬ ಕುಸುರಿ ಕೆಲಸ ಇರೋದ್ರಿಂದ ಜಾತ್ರೆ ಒಳಗೆ ಆಗಲಾರ್ದು ಅನ್ನೋದು. ಹಾಗೆ ಬೆಳ್ಳಿ ಬಾಗಿಲು ಅದು ಸಹ ಸಾಕಷ್ಟು ಅದು ಕುಮಟಾದಲ್ಲಿ ನಡೀತಿದೆ. ಅದು 16 kgದು. ಇಲ್ಲಿ 1 kg 600 ಗ್ರಾಮ್ದು ಮುಖ ಕವಚ ಬಂಗಾರ, ಪೂರ್ಣ ಬಂಗಾರದ್ದು, ಅದು ಸಹ ಇಲ್ಲೇ ದೇವಸ್ಥಾನದ ಒಳಗಡೆಗೆ ನಡೀತಾ ಇದೆ. ಅದು ಬಂಗಾರ ಆಗಿರೋದ್ರಿಂದ ಶಿಲ್ಪಿ ಅವರು ನಾಡಿನ ತುಂಬ ಒಳ್ಳೊಳ್ಳೆ ಕಡೆಗೆ ಮಾಡಿದ್ದಾರೆ. ಪ್ರಶಾಂತ್ ಅಂತ ಹೇಳಿ ಸಿದ್ದಾಪುರದವರು, ಅವರು ಕಳೆದ 15 ದಿನದಿಂದ ಇಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಕುಸುರಿ ಕೆಲಸ ಇದೆ. ಅದಕ್ಕೆ ಕಿರೀಟ ಇರುತ್ತೆ, ನಾಗರ ಎಡೆ ಇರುತ್ತೆ, ಓಲೆ ಬರುತ್ತೆ, ಈ ಥರದ್ದೆಲ್ಲ ಇರೋದ್ರಿಂದ ಅದು ತುಂಬ ಇದನ್ನು ನಾವು ತುಂಬ ಜನ ಅದು ನಾವು ಮಾರಿ ಜಾತ್ರೆಗೆ ಅಂದರೆ ನಾವು ಬಿಡ್ತೀವಲ್ಲ ದೊಡ್ಡ ಮಾರಮ್ಮಂಗೆ ಅಂದ್ಕೊಂಡ್ಯಾರೆ. ನಾವು ಮಾಡ್ತಾ ಇರೋದು ಸ್ಥಿರ ಮೂರ್ತಿಗದು. ವಿಶೇಷ ಸಂದರ್ಭದಲ್ಲಿ ಮುಖ ಕವಚಗಳನ್ನು ಹಾಕಬೇಕು ಅಂತ ಹೇಳಿ ಪೂಜೆ ಸಂದರ್ಭದಲ್ಲಿ ಮಾಡೋದಕ್ಕೆ ಮಾಡಿರೋಂಥದ್ದು. ಅದನ್ನೆಲ್ಲವೂ ಸಹ ಆಡಳಿತ ಮಂಡಳಿ ಅದು ಒಂದು 5 ಜನರು ಸಮಿತಿ ಮಾಡಿದೆ. ಆ 5 ಜನರು ಸಮಿತಿಯವರು ನಿರಂತರವಾಗಿ ಅದರ ಉಸ್ತುವಾರಿಯನ್ನು ನೋಡಿಕೊಂಡು ಜಾತ್ರೆಗೆ ವಿಶೇಷವಾಗಿ ದೇವಸ್ಥಾನ ಸುತ್ತಲೂ ಯಾವುದೇ ಅಂಗಡಿ ಮುಂಗಟ್ಟುಗಳಿಗೆ ಅವಕಾಶ ಇಲ್ಲ, ಭಕ್ತರಿಗೆ ಓಡಾಡೋದಕ್ಕೆ ಅವಕಾಶಗಳನ್ನು ಮಾಡಿದ್ದೀವಿ. ಹಾಗೆ ವಿಶೇಷವಾಗಿ ಆಂಬುಲೆನ್ಸ್ ಇರ್ಬೋದು, ಮತ್ತು ಮೆಡಿಷನ್ಸ್ ಇರ್ಬೋದು ಅಥವಾ ಫೈರ್ದಿರ್ಬೋದು, ಎಲ್ಲವೂ ದೇವಸ್ಥಾನದ ಇದರಲ್ಲಿರುತ್ತೆ. ವಿಶೇಷವಾಗಿ ಕುಡಿಯೋ ನೀರಿನ ಆದ್ಯತೆಗೆ ಎಲ್ಲ ಕಡೆಗೂ ಮಾಡಿದ್ದೀವಿ. ಗಾಂಧಿ ಬಜಾರಲ್ಲಿ ದರ್ಶನಕ್ಕೆ ನಾವು ಗಾಂಧಿ ಬಜಾರಾಗಿ ವಿಶೇಷವಾಗಿ 4 ಲೈನ್ ಮಾಡಬೇಕು ಅಂತ ಹೇಳಿ ನಮ್ಮ ಸಮಿತಿಯರ ಎಲ್ಲರ ಒತ್ತಾಯ ಇದೆ. ಇವತ್ತು ಸಂಜೆ ಕೂತು ಅದರ ರೂಪರೇಷನೆಲ್ಲ ಈಗಾಗಲೇ ನಾವು ಸ್ಕೆಚ್ ಮಾಡಿದ್ದೀವಿ. ಅದನ್ನೆಲ್ಲ ನೋಡಿಕೊಂಡು ವಿಶೇಷವಾಗಿ ವಿಶೇಷ ದರ್ಶನ ಇರುತ್ತೆ ದೇವಸ್ಥಾನದ ಹತ್ರ ಮತ್ತು ಗಾಂಧಿ ಬಜಾರಲ್ಲಿ. ಅದನ್ನೇ ಹ್ಯಾಕ್ ಮಾಡಬೇಕು ವಿಶೇಷ ದರ್ಶನಕ್ಕೆ. ಹಾಗೆಯೇ ಸಾರ್ವಜನಿಕವಾಗಿರೋ ದರ್ಶನಕ್ಕೆ ಏನು ಮಾಡಬೇಕು, ಬರೀ ಮಡ್ಲಕ್ಕಿ ಕೊಡೋ ಹೆಣ್ಮಕ್ಳಿಗೆ ಯಾವ ಥರದ ದರ್ಶನ ಮಾಡಿಸ್ಬೇಕು, ಅವ್ರು ಬರೀ ಮಡ್ಲಕ್ಕಿ ಕೊಡೋ ಅಂಥದ್ದು. ಹಾಗೆಯೇ ಕೈ ಮುಕ್ಕೊಂಡು ಹೋಗೋರಿಗೆ ಯಾವ ಥರ ಮಾಡಬೇಕು, ಈ ಥರದ್ದೆಲ್ಲ ಇವತ್ತಿಂದ ಈಗ ಸಮಾಲೋಚನೆ ನಡೆಯುತ್ತೆ. ಅದನ್ನು ಎಲ್ಲವೂ ಸಹ ಮತ್ತೊಂದು ಸತಿ ಕೊನೆಯ ಕ್ಷಣದಲ್ಲಿ ಪಾರ್ಕಿಂಗ್ ಎಲ್ಲೆಲ್ಲಿರುತ್ತೆ, ಪೊಲೀಸು ಏನೇನು ಮಾಡ್ತಾರೆ ನೋಡಿಕೊಂಡು ನಿಮಗೆ ಮತ್ತೊಮ್ಮೆ ವಿವರವಾದಂಥ ವಿಸ್ತೃತವಾದಂಥ ವರದಿಯನ್ನು ಕೊಡ್ತೀನಿ. ಈ ಬಾರಿಯ ಫೆಬ್ರವರಿ 24ರಿಂದ 28ರವರೆಗೆ ನಡೆಯುವಂತ ಮಾರಿ ಜಾತ್ರೆಗೆ ಸಮಿತಿ ವತಿಯಿಂದ ಇವತ್ತು ಸಾರ ಹಾಕ್ತಾ ಇದ್ದೇವೆ. ನಗರದಾದ್ಯಂತ ಎಲ್ಲ ಭಕ್ತರು ಬೆಳಗ್ಗೆ ಇಲ್ಲಿಂದ ಹೋದ್ರೆ ರಾತ್ರಿ ಒಳಗೆ ಮನೆಗೆ ಬರಬೇಕು ಅನ್ನೋದು ಒಂದು ಸಂಪ್ರದಾಯ. ಅದೇ ರೀತಿ ಸಮಿತಿ ಎಲ್ಲರೂ ಸೇರಿ ಮಾರಿಕಾಂಬಾ ಸನ್ನಿಧಿಯಲ್ಲಿ ಸಾರ ಹಾಕ್ತಾ ಇದೀವಿ. ಗ್ರಾಮೀಣ ಭಾಗದಲ್ಲಿ ಇದಕ್ಕೆ ಅಂಕೆ ಅಂತಾರೆ. ಹಾಗಾಗಿ ನಾವು ಈಗ ಸಾರ ಹಾಕ್ತಾ ಇದ್ದೀವಿ.